ನಮಸ್ಕಾರ ವೀಕ್ಷಕರೇ, ಸರ್ಕಾರದ ಮತ್ತೊಂದು ಬಿಗ್ ಸೀಕ್ರೆಟ್ ಈಗ ಬಯಲಾಗಿದೆ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವರ ರಾಜೀನಾಮೆಗೆ ತೀವ್ರ ಒತ್ತಡ ಹೆಚ್ಚಾಗಿದೆ. ಬಿಜೆಪಿನೂ ಪ್ರತಿಭಟನೆಗೆ ಇಳಿದಿದೆ. ಸರ್ಕಾರ ತೀವ್ರವಾದ ಮುಜುಗರವನ್ನು ಎದುರಿಸ್ತಾ ಇದೆ. ಹೈಕಮಾಂಡ್ ಕೂಡ ಈ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ವಿಧಾನಸೌಧದ ಆವರಣದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಸರ್ಕಾರಕ್ಕೆ ಮುಜುಗರ ಆಗುವಂತಹ ಪ್ರಶ್ನೆನೇ ಇಲ್ಲ, ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದೀವಿ ಅಂದಮೇಲೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಪ್ರಶ್ನೆ ಹೇಗೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಆದರೆ ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರು ರಾಜ್ಯದ ಜನ ಎಲ್ಲವನ್ನ ಗಮನಿಸ್ತಿದ್ದಾರೆ. ಈ ಘಟನೆ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಹಿನ್ನಡೆಯನ್ನುಂಟು ಮಾಡಿದೆ. ಈ ಘಟನೆಗೆ ಸರ್ಕಾರದ ಕ್ರಮಗಳ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಮುಗಿಬಿದ್ದಿವೆ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಘಟನೆಯ ಬಗ್ಗೆ ಸರ್ಕಾರದ ನಡೆಯ ಕುರಿತಾಗಿ ತರಾಟೆಗೆ ತೆಗೆದುಕೊಂಡಿದೆ. ಇವೆಲ್ಲದರಿಂದ ರಾಜ್ಯ ಸರ್ಕಾರದ ಮೇಲೆ ಭಾರಿ ಪರಿಣಾಮ ಬಿದ್ದಿದೆ. ಅಲ್ಲದೆ ವೈಯಕ್ತಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೂ ಧಕ್ಕೆ ಉಂಟು ಮಾಡಿದೆ. ಕಾಂಗ್ರೆಸ್ ನಾಯಕರಿಂದಲೇ ಸಿದ್ದರಾಮಯ್ಯ ಅವರಿಗೆ ಶಾಕ್ ಎದುರಾಗಿದೆ. ಅದಕ್ಕೆ ಪೂರಕವಾಗಿ ಇದೇ ಆರ್ಸಿಬಿ ಕೇಸ್ನಲ್ಲಿ ತೀವ್ರ ಸ್ವರೂಪದಲ್ಲಿ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ. ಆರ್ಸಿಬಿ ಫೈನಲ್ ಮ್ಯಾಚ್ಗೆ ಹಲವು ಗಂಟೆಗಳು ಬಾಕಿ ಇರುವಂತೆಯೇ ನಡೆದಂತಹ ಒಂದು ಘಟನೆಯ ರಹಸ್ಯ ಈಗ ಬಯಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಬ್ಬರ ತಲೆದಂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದು ಬೇರಾರು ಅಲ್ಲ, ಅದರಲ್ಲಿ ಒಬ್ಬರು ಸಿದ್ದರಾಮಯ್ಯ ಅವರ ಆಡಳಿತದ ರೈಟ್ ಹ್ಯಾಂಡ್. ಮತ್ತೊಂದು ಕಡೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದ ಮತ್ತೊಂದು ಪತ್ರ ಈಗ ಬಹಿರಂಗ ಆಗಿದೆ. ಇಂತಹದೊಂದು ಮಹಾದುರಂತ ಆಗಬಹುದು ಅಂತ ಮೊದಲೇ ಓರ್ವ ಅಧಿಕಾರಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅನ್ನೋ ವಿಚಾರವೂ ಬಯಲಾಗಿದೆ. ಹಾಗಾದ್ರೆ ಇಕ್ಕಟ್ಟಿಗೆ ಸಿಲುಕಿಕೊಳ್ತಾ ಸರ್ಕಾರ, ಸಿದ್ದು ರೈಟ್ ಹ್ಯಾಂಡ್ಗೂ ಗೇಟ್ ಪಾಸ್ ನೀಡ್ತಾರ? ಸರ್ಕಾರ ಮಾಡಿದ ಎಡವಟ್ಟೇನು? ಆ ಒಂದು ಪತ್ರವನ್ನ ನಿರ್ಲಕ್ಷಿಸಿ ತಪ್ಪು ಮಾಡ್ತಾ ಮಹಾದುರಂತದ ಮುನ್ನೆಚ್ಚರಿಕೆ ಕೊಟ್ಟಿದ್ದ ಆ ಅಧಿಕಾರಿ ಯಾರು ಗೊತ್ತಾ? ಸರ್ಕಾರ ಮಾಡಿದ ಎಡವಟ್ಟಿನ ಬಯಲಾದ ಸತ್ಯ ಸಂಗತಿ ಏನು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಈ ದುರಂತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಪ್ರಾಣ ಕಳೆದುಕೊಂಡವರ ಕುಟುಂಬಸ್ಥರು ಇವತ್ತಿಗೂ ಗೋಳಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಅತಿಥಿಗಳಷ್ಟೇ. ಆರ್ಸಿಬಿ ವಿಜಯೋತ್ಸವ ಆಯೋಜನೆ ಮಾಡಿದ್ದು ಕ್ರಿಕೆಟ್ ಅಸೋಸಿಯೇಷನ್. ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಬರ್ತಾರೆ ಎಂದಿದ್ದಕ್ಕಷ್ಟೇ ಸರ್ಕಾರದ ಕಡೆಯಿಂದ ನಾವೆಲ್ಲ ಹೋಗಿದ್ವಿ. ಸಂಭ್ರಮಾಚರಣೆ ಆಯೋಜಿಸಿದ್ದು ನಾವಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಎಸ್ಸಿಎ ಕಾರ್ಯದರ್ಶಿ ಮತ್ತು ಖಜಾಂಚಿ ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ರಾಜ್ಯಪಾಲರು ಸಹ ಬರ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. ನಾನು ಅಲ್ಲಿಗೆ ಹೋಗಿದ್ದೆ. ನನಗೆ ಆಹ್ವಾನ ಬಂದ ನಂತರವೇ ನಾನು ಅಲ್ಲಿಗೆ ಹೋಗಿದ್ದು ಅನ್ನೋದನ್ನು ಹೊರತುಪಡಿಸಿ ಬೇರೇನೂ ಇಲ್ಲ. ವಿಧಾನಸೌಧದ ಮುಂದಿನ ಕಾರ್ಯಕ್ರಮಕ್ಕಷ್ಟೇ ನನ್ನನ್ನು ಆಹ್ವಾನ ಮಾಡಿದ್ದು. ಅವರು ನನ್ನನ್ನು ಕ್ರೀಡಾಂಗಣಕ್ಕೆ ಆಹ್ವಾನಿಸಿರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸಾರ್ವಜನಿಕರು, ವಿಪಕ್ಷಗಳು ಮಾಡ್ತಿರುವ ಆರೋಪಕ್ಕೂ ಮುಖ್ಯಮಂತ್ರಿಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೊಲೀಸರು ತಪ್ಪು ಮಾಡಿರೋದು ಸರ್ಕಾರಕ್ಕೆ ಯಾಕೆ ಮುಜುಗರ ಆಗಬೇಕು ಅಂತ ಪ್ರಶ್ನೆ ಮಾಡುವ ಮೂಲಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅಂದರೆ ಸರ್ಕಾರ ಇವತ್ತಿಗೂ ಸಮರ್ಥನೆಯ ಹಾದಿಯಲ್ಲೇ ಇದೆ. ವೀಕ್ಷಕರು, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಶಾಕಿಂಗ್ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಈ ಆರ್ಸಿಬಿಯ IPL ವಿಜಯೋತ್ಸವಕ್ಕೆ ಭದ್ರತೆ ವ್ಯವಸ್ಥೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಬಹಳ ಕಡಿಮೆ ಸಮಯ ಇತ್ತು. ಹೀಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಲೇಬೇಕು ಅನ್ನೋಂತಹ ಒತ್ತಡ ಇತ್ತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಶಾಕಿಂಗ್ ಸಂಗತಿ ಬಹಿರಂಗ ಆಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಫೈನಲ್ ಪಂದ್ಯ ನಡೆಯೋಕ್ಕೂ ಮೊದಲೇ ಈ ಕಾರ್ಯಕ್ರಮಕ್ಕೆ ಅನುಮೋದನೆ ನೀಡಿದ್ರು ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಈ IPL ಫೈನಲ್ ಪಂದ್ಯ ನಡೆಯುವ ಕೆಲವೇ ಗಂಟೆಗಳ ಮೊದಲು, ಅಂದರೆ ಜೂನ್ 3ರ ಬೆಳಗ್ಗೆ ಅನುಮತಿಯನ್ನು ಕೋರಿತ್ತು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಂದರೆ DPRA ಮೂಲಕ ಈ ವಿನಂತಿಯನ್ನು ರವಾನೆ ಮಾಡಿದ್ರು. ಈ ವಿನಂತಿ ಬಂದ ಬೆನ್ನಲ್ಲೇ IPL ಫೈನಲ್ನ ಫಲಿತಾಂಶ ತಿಳಿಯುವ ಮೊದಲೇ, ಅಂದರೆ ಮ್ಯಾಚ್ ನಡೆಯೋದಕ್ಕೂ ಮೊದಲೇ ಅನುಮೋದಿಸಲಾಗಿದೆ ಅನ್ನೋದು ವರದಿಯಾಗಿದೆ. ಯಾವುದೇ ಸಲಹೆ ಸೂಚನೆ ಪಡೆಯದೆ ಗೃಹ ಇಲಾಖೆ ಅನುಮತಿ ನೀಡಿಲ್ಲ ಅಂದ್ರೂ ಅದು ಹೇಗೆ ಅನುಮೋದನೆ ಮಾಡಿದ್ರು ಅನ್ನುವ ಪ್ರಶ್ನೆ, ಆರೋಪ ಎದುರಾಗಿದೆ. ವೀಕ್ಷಕರು, ಕೇವಲ ಇದು ಮಾತ್ರ ಅಲ್ಲ, ಮತ್ತೊಂದು ವಿಚಾರವೂ ಬಯಲಾಗಿದೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು KSCA ಅವರದ್ದೇ ತಪ್ಪು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದು ಕಡೆ KSCA ಏನು ಹೇಳ್ತಾ ಇದೆ, ಸರ್ಕಾರನೇ ಸನ್ಮಾನದ ಪ್ರಸ್ತಾಪವನ್ನು ಮಾಡಿದ್ದು ಅವರಿಂದಲೇ ಲೋಪ ಆಗಿದೆ ಅಂತ ಹೇಳ್ತಾ ಇದೆ. ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಜೀವ ಕಳ್ಕೊಂಡಂತಹ ಆ 11 ಜನರ ಕುಟುಂಬಗಳು ಮಾತ್ರ ಕಣ್ಣೀರಿಡ್ತಾ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದೆ. ತನಿಖಾ ತಂಡಗಳು ಕೂಡ ಸತ್ಯ ಶೋಧನೆಗೆ ಇಳಿದಿದೆ. ಈ ನಡುವೆ ಸ್ಫೋಟಕ ಅಂಶವೊಂದು ಬೆಳಕಿಗೆ ಬಂದಿದೆ. ವೀಕ್ಷಕರೇ, ಈ ಘಟನೆಗೆ DPRA ಕಾರ್ಯದರ್ಶಿ ಸತ್ಯವತಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಯಾಕಂದ್ರೆ ವಿಧಾನಸೌಧದ ಭದ್ರತಾ ವಿಭಾಗದ DCP ಅವರು ಜೂನ್ 4ನೇ ತಾರೀಕಿನಂದೇ ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಇದನ್ನು DPRA ನಿರ್ಲಕ್ಷ್ಯ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ.
ಆ ಸಂದರ್ಭದಲ್ಲಿ ಏನೇನೆಲ್ಲ ಆಗಿದೆ ಅಂದರೆ ಜೂನ್ 3ನೇ ತಾರೀಕು KSCA ಅನುಮತಿಯನ್ನು ಕೇಳಿ DPRಗೆ ಪತ್ರವನ್ನು ಬರೆಯುತ್ತೆ. ಹೀಗಾಗಿ ವಿಧಾನಸೌಧದ ಭದ್ರತಾ ವಿಭಾಗದ DCP ಕರಿಬಸವನಗೌಡ ಅವರು ಪತ್ರ ಬಂದ ಬೆನ್ನಲ್ಲೇ ಜೂನ್ 4ರಂದು DPRನ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೀತಾರೆ. ಏಕಾಏಕಿ ಕಾರ್ಯಕ್ರಮ ಮಾಡೋದು ಸುಲಭ ಅಲ್ಲ, ಭದ್ರತೆಗೆ ಸಿಬ್ಬಂದಿ ಕೊರತೆ ಇದೆ ಅನ್ನುವ ಅಂಶವೂ ಸೇರಿದಂತೆ ಹಲವು ಅಪಾಯದ ಉಲ್ಲೇಖ ಮಾಡಿ ಮರುಪತ್ರವನ್ನು ಬರೆದಿದ್ರು. ಅಂದರೆ ಭದ್ರತೆಗೆ ತೊಂದರೆ ಆಗುತ್ತೆ ಅಂತ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಈ ಪತ್ರದ ಅಂಶಗಳನ್ನು ಸತ್ಯವತಿಯವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ತಿಳಿಸದೆ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಈ ಕಾರಣಕ್ಕಾಗಿ ಸತ್ಯವತಿ ಅವರ ವಿರುದ್ಧನೂ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಡಗಳು ಹೆಚ್ಚಾಗಿವೆ. ವೀಕ್ಷಕರೇ, ಇಲ್ಲಿ DCP ಅವರು ಎಷ್ಟೆಲ್ಲ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ರು, ಜೊತೆಗೆ ಎಷ್ಟೆಲ್ಲ ಮುಂದಾಲೋಚನೆ ಮಾಡಿದ್ರು ಅಂತ ಹೇಳಿದ್ರೆ, DCP ಅವರು ಬರೆದ ಪತ್ರದಲ್ಲಿ RCBಗೆ ಭಾರೀ ಪ್ರಮಾಣದ ಅಭಿಮಾನಿಗಳಿದ್ದಾರೆ. ನೀವೇನಾದರೂ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಭದ್ರತೆಗೆ ಸಮಸ್ಯೆ ಆಗುತ್ತೆ, ಹೀಗಾಗಿ ಪಾಸ್ಗಳ ವಿತರಣೆಯನ್ನು ನೀವು ಸ್ಥಗಿತಗೊಳಿಸಬೇಕಾಗುತ್ತೆ ಅಂತ ಮೊದಲೇ ಹೇಳಿದ್ರು. ಅದಕ್ಕಿಂತಲೂ ಮುಖ್ಯವಾಗಿ ಈಗೇನು ಸರ್ಕಾರ ಮುಜುಗರಕ್ಕೀಡಾಗೋದಕ್ಕೆ ಪ್ರಮುಖವಾದಂತಹ ಕಾರಣಗಳು ಅಂದರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಏನು ವೇದಿಕೆಯನ್ನು ನಿರ್ಮಿಸಿದ್ರು, ಅದರಲ್ಲಿ ಕಾಂಗ್ರೆಸ್ ನಾಯಕರು, ಸಚಿವ ಶಾಸಕರುಗಳ ಕುಟುಂಬಸ್ಥರೇನು ರಾರಾಜಿಸಿದ್ರಲ್ವ, ಆ ಬಗ್ಗೆನೂ DCP ಅವರು ಮೊದಲೇ ಎಚ್ಚರಿಸಿದ್ರು. ಸಚಿವಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಕುಟುಂಬದ ಸದಸ್ಯರನ್ನ ಕರೆತರದಂತೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು ಅಂತ ತಿಳಿಸಿದ್ರು. ವಿಧಾನಸೌಧ ಹೇಳಿ ಕೇಳಿ ಸೂಕ್ಷ್ಮವಾದಂತಹ ಮುಖ್ಯವಾದಂತಹ ಕಟ್ಟಡ, ಹೀಗಾಗಿ ಅಲ್ಲಿ CCTV ಕ್ಯಾಮೆರಾ ಅಳವಡಿಕೆ ಹೆಚ್ಚಿಸಬೇಕಾಗಿದೆ. ವೇದಿಕೆಯನ್ನ ಲೋಕೋಪಯೋಗಿ ಇಲಾಖೆ ನಿರ್ಮಿಸಿದ ಬಳಿಕ ಭದ್ರತೆ ಹಾಗೂ ಸುರಕ್ಷತೆಯ ಪರಿಶೀಲನೆಗೆ ಬಿಟ್ಟುಕೊಡ್ಬೇಕು. ಹಾಗೆ ವಿದ್ಯುತ್ ವಿಭಾಗದಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ಅಗತ್ಯ ಇದೆ ಅಂತ ಸಲಹೆಯನ್ನು ಕೊಟ್ಟಿದ್ರು. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಡ್ರೋನ್ ಚಿತ್ರೀಕರಣಕ್ಕೆ ಅವಕಾಶ ಕೊಡೋದಿಲ್ಲ. ಭದ್ರತೆಗಾಗಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನ ಹೊರಭಾಗದಿಂದ ನಿಯೋಜಿಸಬೇಕಾಗಿರೋದ್ರಿಂದ ಸಮಯಾವಕಾಶದ ಅಗತ್ಯ ಇದೆ ಅನ್ನುವ ಎಲ್ಲಾ ವಿಚಾರವನ್ನ DCP ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ರು. ಇಷ್ಟೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸಹ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡ್ತು, ಕಡೆಗಣಿಸ್ತು ಅನ್ನೋ ಆರೋಪ ಈಗ ಬಂದಿದೆ. ಇಷ್ಟೆಲ್ಲ ಅಂಶಗಳು ಬಹಿರಂಗಗೊಂಡಿದ್ರು ಸಹ ಸರ್ಕಾರ ಏನು ಹೇಳ್ತಾ ಇದೆ, ವಿಧಾನಸೌಧದ ಮುಂಭಾಗದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ಆರಂಭದಿಂದನೂ ಸಮರ್ಥಿಸಿಕೊಳ್ತಾ ಬಂದಿದೆ. DCP ಅವರ ಈ ಪತ್ರವನ್ನು ಪರಿಗಣಿಸಿ ಸರ್ಕಾರ ಏನಾದರೂ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿನೂ ಆ ದುರ್ಘಟನೆ ನಡೀತಾ ಇರಲಿಲ್ಲ ಅನ್ನೋದಂತೂ ಸ್ಪಷ್ಟ. ವೀಕ್ಷಕರೇ, ಈಗ ಯಾವಾಗ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತೋ, ಈ ಆರಂಭಿಕ ಅನುಮೋದನೆ ನೀಡಿದ ವಿಚಾರ ಆಡಳಿತ ಮತ್ತು ಪೊಲೀಸ್ ವಲಯದಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿದೆ. ನಿವೃತ್ತ ಅಧಿಕಾರಿಗಳು ಇದನ್ನು ಪಾಯಿಂಟ್ ಮಾಡಿ ಹೇಳ್ತಿದ್ದಾರೆ. 3 IPS ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ, ಇನ್ನೊಬ್ಬರನ್ನ ವರ್ಗಾವಣೆ ಮಾಡಲಾಗಿದೆ. ಆದರೆ ಪೊಲೀಸರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಕಾರ್ಯಕ್ರಮಕ್ಕೆ ಅನುಮೋದನೆ ನೀಡಿದ ಹಿರಿಯ IAS ಅಧಿಕಾರಿಗಳ ಮೇಲೆ ಯಾವುದೇ ಹೊಣೆಗಾರಿಕೆಯನ್ನು ಮಾಡ್ತಾ ಇಲ್ಲ ಅಂತ ಆಕ್ರೋಶ ಭುಗಿಲೆದ್ದಿದೆ. ಅವರ ತಲೆದಂಡನು ಆಗಬೇಕು ಅನ್ನುವ ಕೂಗೆದ್ದಿದೆ. ಶಾಲಿನಿ ರಜನೀಶ್ ಅವರು ಹಾಗೆ ಸತ್ಯವತಿ ಇಬ್ಬರ ತಲೆದಂಡವೂ ಆಗಬೇಕು ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಆಗ್ತಿದ್ದ ಹಾಗೆ CM ಸಿದ್ದರಾಮಯ್ಯ ಅವರು ಸತ್ಯವತಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಪೊಲೀಸರ ಪತ್ರಕ್ಕೆ ಸತ್ಯವತಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ ಅಂತ ಮರುಪ್ರಶ್ನೆ ಹಾಕಿದ್ದಾರೆ. ಸತ್ಯವತಿಯವರು ನನ್ನ ಬಳಿ ಈ ಕಾರ್ಯಕ್ರಮದ ಬಗ್ಗೆ ಕೇಳಿದ್ರು, ನಾನು ಅನುಮತಿ ನೀಡಿ ಅಂತ ಹೇಳಿದ್ದೇನೆ. ವಿಧಾನಸೌಧದಲ್ಲಿ ಏನಾದರೂ ಘಟನೆ ಆಗಿದೆಯಾ, ಸತ್ಯವತಿಯವರು ಏನು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಖಡಕ್ಕಾಗಿ CM ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಬಂಧಿಸಲಾಗಿದೆ, ಪರಪ್ಪನ ಅಗ್ರಹಾರ ಜೈಲಿಗೂ ಕಳುಹಿಸಲಾಗಿದೆ. ತನಿಖೆಗೆ ಅವಶ್ಯಕತೆ ಇರೋದ್ರಿಂದ ಈ 4 ವಶಕ್ಕೆ ಪಡೆಯೋದಕ್ಕೆ CID ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿದ್ದಾರೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಒಂದು ಕಡೆ CID ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಚುರುಕುಗೊಂಡಿದೆ. ಬೆಂಗಳೂರಿನ ಬೇರೆ ಬೇರೆ 10ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಏನು ಗಾಯಾಳುಗಳು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅವರೆಲ್ಲರ ವಿವರವನ್ನ ಸಂಗ್ರಹಿಸಿದ್ದಾರೆ. ವೀಕ್ಷಕರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಾದಗಳಿದೆ. ಘಟನೆಗೆ ಯಾರು ಕಾರಣ, ಯಾರಿಂದ ತಪ್ಪಾಗಿದೆ, ಈ ಬಗ್ಗೆ ನಾನಾ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಆದರೆ ಸರ್ಕಾರ ಈ ಕಾರ್ಯಕ್ರಮ ರೂಪಿಸುವಲ್ಲಿ ತೋರಿಸಿರುವಂತಹ ಆತುರನೇ ಈ ಅಚಾತುರ್ಯಕ್ಕೆ ಕಾರಣ ಅನ್ನೋದು ಹಲವರ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಇದರ ಹೊಣೆಯನ್ನು ಹೊತ್ತುಕೊಂಡಿದೆ, ಕೆಲವೊಂದಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದೆ. ಗುರುವಾರದ ಕ್ಯಾಬಿನೆಟ್ ಸಭೆಯಲ್ಲೂ ಗಂಭೀರ ಸ್ವರೂಪದ ಚರ್ಚೆಗಳು ನಡೆದಿದೆ. ಅದರ ಬೆನ್ನಲ್ಲೇ ಕೆಲವೊಂದಷ್ಟು ಗಂಭೀರ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅಂದರೆ ಆ ಮೂಲಕ ಸರ್ಕಾರ ತನ್ನ ವಿರುದ್ಧದ ಅಭಿಪ್ರಾಯಗಳನ್ನು ಬದಲಾಯಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಸರ್ಕಾರ ತನ್ನ ವರ್ಚಸ್ಸನ್ನು ಗಳಿಸುವ ಪ್ರಯತ್ನದಲ್ಲಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಮಹತ್ವದ ಬೆಳವಣಿಗೆ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಆಲೋಚನೆ ಬಗ್ಗೆಯೂ ಸುಳಿವು ಸಿಗ್ತಾ ಇದೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ ಸರ್ಕಾರ ಈ ವಿಷಯವನ್ನು ಪರಿಶೀಲನೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇನ್ನು ರಾಜಕೀಯವಾಗಿ ನಾವು ನೋಡಿದ್ರೆ ಸಿದ್ದರಾಮಯ್ಯ ಅವರನ್ನ ಈ ಘಟನೆ ಕುಗ್ಗಿಸಿದೆ ಅಂತಲೇ ಹೇಳ್ಬೋದು. ವೈಯಕ್ತಿಕವಾಗಿ ಅವರಿಗೆ ಈ ಘಟನೆ ನೋವು ತಂದಿರಬಹುದು. ಹೀಗಾಗಿನೇ ಕೆಲವೊಂದಷ್ಟು ಬಿಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಅವರ ಆಪ್ತ ಮೂಲಗಳು ಹೇಳ್ತಾ ಇದೆ. ತನ್ನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರನ್ನೇ ಹುದ್ದೆಯಿಂದ ಕೋಕ್ ನೀಡುವ ತೀರ್ಮಾನವನ್ನ ಮಾಡಿದ್ದಾರೆ.
ಹೀಗಾಗಿ ಈ ಘಟನೆ ಸಿದ್ದರಾಮಯ್ಯ ಅವರನ್ನ ವೈಯಕ್ತಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಅವರ ವರ್ಚಸ್ಸನ್ನು ಕುಗ್ಗಿಸಿದೆ ಅಂತ ಹೇಳ್ಬೋದು. ಇನ್ನು ಅದಕ್ಕೆ ಪೂರಕವಾಗಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸಿಗರೇ ಮುಗಿಬೀಳ್ತಾ ಇದ್ದಾರೆ. ಒಂದ್ ಕಡೆ BK ಹರಿಪ್ರಸಾದ್ ಅವರು ಕೂಡ ಸರ್ಕಾರದ ನಿರ್ಧಾರದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಅದು B ದಯಾನಂದ್ ಅವರ ಅಮಾನತು ವಿಚಾರದಲ್ಲಿ. ಇನ್ನು ದಿನೇಶ್ ಗುಂಡೂರಾವ್ ಅವರ ಪತ್ನಿ ತಬೂರಾವ್ ಅವರು B ದಯಾನಂದ್ ಅವರ ಅಮಾನತನ್ನು ಖಂಡಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸರ್ಕಾರದ ವಿರುದ್ಧವಾಗಿ ಗರಂ ಆಗಿದೆ. ಯಾವುದೇ ಮೀಟಿಂಗ್ಗೆ ರಾಜ್ಯ ನಾಯಕರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಏನಾದರೂ ಇಂತಹ ತೀವ್ರ ಮುಜುಗರದ ಪರಿಸ್ಥಿತಿಯಲ್ಲಿ ಏನಾದರೂ ಮೀಟಿಂಗ್ಗೆ ಅವಕಾಶ ಕೊಟ್ಟರೆ ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದು ಎಡವಟ್ಟಾಗಬಹುದು, ಪ್ರತಿಪಕ್ಷಗಳಿಗೆ ಅದು ಅಸ್ತ್ರವಾಗಬಹುದು ಅನ್ನೋ ಕಾರಣಕ್ಕೆ ಈ ಪ್ರಕರಣದ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ. ಈಗಾಗಲೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ತೀವ್ರ ವಾಗ್ದಾಳಿ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಜನಾಭಿಪ್ರಾಯವನ್ನು ರೂಪಿಸಿ ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸ್ತಾ ಇದೆ. ಎಲ್ಲ ಬೆಳವಣಿಗೆಗಳಿಂದಾಗಿ CM ಸಿದ್ದರಾಮಯ್ಯ ಅವರಿಗೆ ಈಗ ಬಹಳ ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಹಾಗೆ ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ನಕಾರಾತ್ಮಕ ಪರಿಣಾಮ ಬಿದ್ದಿರೋದಂತೂ ನಿಜ. ಹಾಗಾದರೆ ವೀಕ್ಷಕರೇ, ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಮಹಾದುರಂತದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.